ದಾವಣಗೆರೆ ಹುಡುಗ. ದಯವಿಟ್ಟು ನಮ್ಮ ಮಗನ ನಂಬರ್ ಹಾಕ್ತಾ ಇದೀನಿ. ಇವನ್ ಯಾರು, ಇವನ ಹೆಸರು ಚಂದ್ರಾಚಾರಿ ಅಂತ, ಚಂದು ಅಂತೆ. ದಯವಿಟ್ಟು ದಾವಣಗೆರೆ ಸೈಡ್ ಇವನ್ ನಂಬರ್ ತಗೊಳ್ಳಿ. ನಂಬರ್ ಯಾರು ಕಾಂಟ್ಯಾಕ್ಟ್ ಗೊತ್ತಿರೋರು ಇದೆ, ನನ್ನ ಮಗನ ಫೋಟೋಗಳಾಗ್ಲಿಲ್ಲ, ಮನೆ ಅಡ್ರೆಸ್ ಏನಾದ್ರು ಗೊತ್ತಿದೆ, ದಯವಿಟ್ಟು ತಿಳಿಸ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳಿಗೆಲ್ಲ ಈ ತರ ರೋಡಲ್ಲಿ ಬಿಡಬಾರ್ದು, ಇದ್ ಮಾಡ್ಬೇಕು ಅಂತ. ಈ ಆತರ ಬೀದಿ ನಾಯಿಗಳಲ್ಲ ಸರ್, ಅದರಿಂದ ಏನ್ ತೊಂದರೆ ಇಲ್ಲ ಸರ್. ಇಂಥ ಬೀದಿ ನಾಯಿಗಳು, ಇಂಥ ಕಚಡ ಕಂತ್ರಿ ನಾಯಿಗಳಿದ್ದಾರೆ, ಇವರಿಂದ ಪ್ರಾಬ್ಲಮ್ ಇದೆ. ದಯವಿಟ್ಟು ಇಂಥವ್ರಿಗೆ ಏನಾದ್ರು ಕಠಿಣ ಕ್ರಮ ತಗೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ನಂಬರ್ಗಳು ಹಾಕಿದ್ದೇನಲ್ಲ, ಎಂತ ಥರ್ಡ್ ಕ್ಲಾಸ್ ಲೋಫಲ್ ಲುಚ್ಚ ಲಫಂಗ ಅಂದ್ರೆ ಇವನು ಚಂದ್ರಾಚಾರಿ ಅಂತೆ, ದಾವಣಗೆರೆ ಅವನು. ಇವನ್ ಫೋಟೋನು ಸಿಕ್ಕಿಲ್ಲ. ಒಂದು ಹುಡುಗಿಗೆ ಲವ್ ಮಾಡ್ತೇನೆ, 10th ಅಲ್ಲಿ ಇರೋವಾಗಿಂದ ನಾನು ಸುಮಾರು 5 ವರ್ಷದಿಂದನು ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡು ಆನ್ಲೈನ್ ಅಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಇತರ ಹುಡುಗಿರಿಗೆಲ್ಲ ಮೆಸೇಜ್ ಮಾಡ್ಕೊಂಡು ಲವ್ ಮಾಡ್ತೇನೆ ಅಂತ ಹೇಳ್ಕೊಂಡು ಸಿಗ್ತೀನಿ ಅಂತ ಬೆಂಗಳೂರಿಗೆ ಬಂದು ಸಿಗೋದು, ಅವ್ರ ಜೊತೆಗಿರೋ ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು. ನಿನ್ನ ಜೊತೆ ಮಲಗಿಲ್ಲ ಅಂದ್ರೆ ಈ ಫೋಟೋಸ್ ಎಲ್ಲ ನಿಮ್ಮ ಅಪ್ಪ ಅಮ್ಮ ಕಳಿಸ್ತೀನಿ, ವೈರಲ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಎವ್ರಿ ಟಾರ್ಚರ್ ಕೊಟ್ಟು ನಿನ್ನೆ ಹುಡುಗಿಗೆ ತುಂಬಾ ಅಸಹ್ಯವಾಗಿ ಮೆಸೇಜ್ ಮಾಡಿದಾನೆ. ನೀನು ಇವತ್ತು ಈ ತರ ನಮ್ಗೆ ಕೊಟ್ಟಿಲ್ಲ ಅಂದ್ರೆ, ಈ ತರ ಬಂದಿಲ್ಲ ಅಂದ್ರೆ ಒಂದೇ ಒಂದ್ಸತಿ ಈ ತರ ಮಾಡ್ಕೊಂತೀನಿ, ನಾನು ಯೂಸ್ ಮಾಡ್ಕೊಂತೀನಿ, ಆಮೇಲೆ ನಿನ್ ಸಮಸ್ಯೆ ನಾನು ಬರಲ್ಲ, ಈ ಭಾನುವಾರ ಬರ್ತಾ ಇದೀನಿ, ಎವ್ರಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಕನಕ್ಪುರದಲ್ಲಿ ಆ ಹುಡುಗಿ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದೆ. ಅಂತ ಕಚಡಗಳಿಗೆ ಕಾನೂನು ಅರಿವಿಲ್ಲ, ಕಾನೂನು ಅಂದ್ರೆ ಏನಂತ ಗೊತ್ತಿರಲ್ಲ. ಇಂತ ಲೋಫಲ್ ಲಫಂಗ ನನ್ನ ಮಕ್ಕಳು, ಹೆಣ್ಮಕ್ಳು ಜೀವನ ಅಂದ್ರೆ ಏನೋ ಅನ್ಕೋಬಿಟ್ಟಿದ್ರೆ, ಏನ್ ಹೆಣ್ಮಕ್ಳು ಆರಾಮಾಗಿ ಯೂಸ್ ಮಾಡ್ಕೋಬಹುದು, ಯೂಸ್ ಅಂತ ಬಿಟ್ಬಿಡ್ಬೋದು, ಇಲ್ಲ ಬ್ಲಾಕ್ ಮೇಲ್ ಮಾಡಬಹುದು.